ಶಿವಾಜಿ ಗಲಾಟೆಯಿಂದ ಬಾಗಲಕೋಟೆ ಅಂತೂ ಪ್ರಕ್ಷುಬ್ಧ ಆಗಿತ್ತು. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಮೊನ್ನೆಯಿಂದಲೂ ಕೂಡ ತೋರಿಸ್ತಾ ಇದೆ ನಿಮಗೆ. ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ನಗರದಲ್ಲಿ ಪರಿಸ್ಥಿತಿ. ಬಾಗಲಕೋಟೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿವಾಜಿಯ ಮೆರವಣಿಗೆಯ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆಯ ನಡುವೆನೂ ಕೂಡ ಮಸೀದಿಯಿಂದ ಕಲ್ಲು ತೂರಾಟ, ಚಪ್ಪಲಿಯನ್ನ ಎಸೆಯಲಾಗಿತ್ತು. ಅದಾದ್ಮೇಲೆ ನಿಷೇಧಾಜ್ಞೆಯನ್ನ ಜಾರಿಗೆ ತರಲಾಗಿರುವಂಥದ್ದು. ನಿಷೇಧಾಜ್ಞೆ ಇದ್ರೂ ಕೂಡ ಇವತ್ತು ಹಿಂದೂ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಶೋಭಾಯಾತ್ರೆ ನಡೆಸಲಿಕ್ಕೆ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಭದ್ರತೆಗೆ ಬೇರೆ ಜಿಲ್ಲೆಗಳ ಎಸ್ಪಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬಾಗಲಕೋಟೆ ಗಲಾಟೆಗೆ ಕೆಂಡ ಕಾರ್ತಾ ಇರುವಂಥದ್ದು ಬಿಜೆಪಿ. ಚುನಾವಣೆ ಹೊಸ್ತಿನಲ್ಲಿ ಓಲೈಕೆ ರಾಜಕೀಯ ಅಂತ ಕಿಡಿಕಾರ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇರುವಂಥದ್ದು. ಯಾರು ಆರೋಪಿಗಳು ಅಂತ ಗೊತ್ತಾಗಿದೆ ಅಲ್ವಾ? ಕಠಿಣ ಕ್ರಮ ಕೈಗೊಳ್ಳಿ, ಇಲ್ಲದೆ ಹೋದ್ರೆ ನಾವಂತೂ ಬಿಡೋದಿಲ್ಲ, ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗ್ತದೆ. ಹಳೆನಗರ, ನವನಗರ, ವಿದ್ಯಾಗಿರಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಿಗೆ ಮಾಡಲಾಗಿದೆ. ಬೇರೆ ಜಿಲ್ಲೆಯ ಗದಗ, ಹಾವೇರಿ ಜಿಲ್ಲೆಯ ಎಸ್ಪಿಗಳನ್ನು ಕೂಡ ಕರೆಸಿಕೊಳ್ಳಲಾಗಿರುವಂಥದ್ದು. ಭದ್ರತೆಯನ್ನ ಹೆಚ್ಚಿಗೆ ಮಾಡಲಾಗಿದೆ. ಇವತ್ತು ಹಿಂದೂ ಸಮಾವೇಶವನ್ನು ಕೂಡ ಮಾಡಲಾಗ್ತಾ ಇದೆ. ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಿಂದೂ ಸಮಾಜದವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಯಾರೇ ಇರಬಹುದು, ಅವರು ತಪ್ಪು ಮಾಡಿದರೆ ಖಂಡಿತವಾಗಿ ಕಾನೂನು ಕ್ರಮ ಆಗ್ತದೆ. ಯಾವುದೇ ಸಮಾಜದವರು ಇರ್ಬೋದು. ಈಗ ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದ್ದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಕೂಡ ನಿಯಮಗಳು ಬೇರೆದಿಲ್ಲ. ಕಾನೂನು, ಸಂವಿಧಾನ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ. ಯಾವ ಸಮಾಜ ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಯಾರು ಕಾನೂನನ್ನು ಕೈ ತಗೋತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಓಲೈಕೆ ರಾಜಕಾರಣದಿಂದ ಈ ಥರ ಆಗ್ತಾ ಇದೆ ಅಂತ ಬಿಜೆಪಿಯವ್ರು ಏನಾದರೂ ಹೇಳಲಿ, ಅವ್ರ ಪ್ರಕಾರ ನಡೆಯೋಕ್ಕಾಗ್ತದ? ಕಲ್ಲು ತೂರಾಟ ನನ್ನಿಂದ ಆಗಿದ್ರೆ ನಾನು ಜೈಲಲ್ಲಿ ಇರ್ತೀನಿ ಅಷ್ಟೇ. ಅದರಿಂದ ಯಾವ ಓಲೈಕೆ ರಾಜಕಾರಣನೂ ಇಲ್ಲ, ಯಾರು ಮನಸ್ಸು ಬಂದಂಗೂ ಮಾಡ್ಲಿಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ನಿಯಮ ಅಂತ ಇದೆ. ಆ ನಿಯಮದ ಪ್ರಕಾರ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಬಾಗಲಕೋಟೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಅಕ್ಕಪಕ್ಕದ ಜಿಲ್ಲೆಯ ಎಸ್ಪಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದು ನೋಡೋದಾದ್ರೆ ಏನಾದರೂ ಇನ್ನು ದೊಡ್ಡ ಮಟ್ಟದಲ್ಲಿ ಏನಾದರೂ ಆಗಬಹುದು, ಅದನ್ನ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಯೋಜನೆ ಮಾಡಲಾಗಿರೋದ? ಮತ್ತು ಒಂದ್ ಕಡೆ ಸಮಾವೇಶ, ಹಿಂದೂ ಸಮಾವೇಶಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ. ಅದು ಈ ಗಲಾಟೆ ನಡೆದಂತ ಜಾಗದಿಂದ ಎಷ್ಟು ದೂರ ಇದೆ? ಅದಕ್ಕೆ ಯಾವ ರೀತಿಯ ಕಾರ್ಯಕರ್ತರನ್ನ ಸೇರಿಸ್ತಾ ಇದ್ದಾರೆ? ಅದಕ್ಕೆ ಅನುಮತಿ ಸಿಕ್ಕಿದೆಯಾ? ಪೃಥ್ವಿರಾಜ್, ಮೊನ್ನೆ ಏನು ರಾತ್ರಿ ವೇಳೆಯಲ್ಲಿ ಶಿವಾಜಿ ಜಯಂತಿಯಲ್ಲಿ ಕಲ್ಲು ತೂರಾಟ ಆಯಿತು. ಅದಾದ ಬಳಿಕ 19ನೇ ತಾರೀಕು ಮಧ್ಯರಾತ್ರಿಯಿಂದ ಫೆಬ್ರವರಿ 24ರವರೆಗೆ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುವಂತದ್ದು. ಆದ್ರೆ ಇನ್ನು ನವನಗರದಲ್ಲಿ ಉದ್ಭವ ಗಣಪತಿ ದೇವಸ್ಥಾನದ ಬಳಿ ಪೂರ್ವ ನಿಯೋಜಿತವಾಗಿ ನಿಯೋಜನೆಗೊಂಡಿದ್ದಂತಹ ಏನು ಶೋಭಾಯಾತ್ರೆ, ಹಿಂದೂ ಸಮಾಜೋತ್ಸವದ ಶೋಭಾಯಾತ್ರೆ ಕಾರ್ಯಕ್ರಮ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಹಿಂದೆನೆ ಅಂದ್ರೆ ಈ ಗಲಭೆಗಳು ಆಗೋಕ್ಕಿಂತ ಮುಂಚೆ ಅನುಮತಿಯನ್ನ ಪಡೆದುಕೊಂಡು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ನಡೆಸಲಾಗಿತ್ತು. ಆದ್ರೆ ಏನು 3 ದಿನಗಳಿಂದ ಬಾಗಲಕೋಟೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಗರಾದ್ಯಂತ ಬಿಗಿ ಬಂದೋಬಸ್ತನ್ನು ಕೂಡ ನೀಡಿರುವಂತದ್ದು. ಸದ್ಯ ಏನು ಪಂಕಾ ಮಸೀದಿಯ ಬಳಿ ಏನು ಗಲಾಟೆ ಆಗಿತ್ತು, ಆ ಒಂದು ಗಲಾಟೆಯ ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಅದ್ರ ಜೊತೆಗೇನೆ ನವನಗರದಲ್ಲಿ ಅಂದ್ರೆ ಇವತ್ತು ನಡೀತಾ ಇರುವಂತಹ ಕಾರ್ಯಕ್ರಮ ಅದು ನವನಗರದಲ್ಲಿ ಅಂದ್ರೆ ಸುಮಾರು 6 ಕಿಲೋಮೀಟರ್ ಅಂತರ ಇರುವಂತದ್ದು. ಹಳೆ ನಗರದಿಂದ ಹೊಸ ನಗರಕ್ಕೆ 6 ಕಿಲೋಮೀಟರ್ ಅಂತರ ಇದೆ. ಇನ್ನು ನವನಗರದ 52ನೇ ಸೆಕ್ಟರ್ ನಲ್ಲಿ ಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಒಂದು ಶೋಭಾಯಾತ್ರೆ ನಡೆಯುವಂತದ್ದಿದೆ. ಇನ್ನು ಮಧ್ಯಾಹ್ನದ ವೇಳೆಗೆ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ವಿವಿಧ ಭಾಷಣಕಾರರು ಮತ್ತು ಸ್ವಾಮೀಜಿಗಳು ಆಗಮಿಸುವಂತಹ ಸಾಧ್ಯತೆ ಇದೆ. ಏನು ಈಗ ಸದ್ಯಕ್ಕೆ 3 ದಿನಗಳಿಂದ ಏನು ವಿವಾದ ಎದ್ದಿದೆ, ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶ ಕೂಡ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಅಲ್ಲಿ ಒಂದಿಷ್ಟು ಭಾಷಣಗಳು ಕೂಡ ನಡೆಯುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಇದೀಗ ಏನು ಪೊಲೀಸ್ ಇಲಾಖೆಯು ಕೂಡ ಆ ಒಂದು ಕಾರ್ಯಕ್ರಮವನ್ನ ಕೈಬಿಡುವಂತೆ ಮನವಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಆ ಒಂದು ಶೋಭಾಯಾತ್ರೆ ಪೂರ್ವ ನಿಯೋಜನೆಗೊಂಡಿರುವಂತದ್ದು. ಹೀಗಾಗಿ ಅದನ್ನ ಮಾಡ್ತೀವಿ ಅನ್ನುವಂತಹ ಪಟ್ಟಣ ಹಿಂದೂ ಸಂಘಟನೆಗಳು ಹಿಡಿದಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಇದೀಗ ನಗರಾದ್ಯಂತ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿರುವಂತದ್ದು. ಒಟ್ಟು 5 ಎಸ್ಪಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಹಿಂದಿನ ಎಸ್ಪಿಗಳು ಕೂಡ ಬಾಗಲಕೋಟೆಗೆ ಆಗಮಿಸಿರುವಂತದ್ದು. ಅಮರನಾಥ್ ರೆಡ್ಡಿ ಅವರು ಮತ್ತು CB ರಿಶ್ವಂತ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಕೆಲವೊಂದಿಷ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಅಧಿಕಾರಿಗಳು ಸಭೆಯನ್ನ ನಡೆಸಿ ಭದ್ರತೆಯನ್ನ ಒದಗಿಸ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಒಂದ್ ಕಡೆ ಭದ್ರತೆ ಕಟ್ಟೆಚ್ಚರ ಎಲ್ಲ ವಹಿಸ್ಕೊಂಡಿದ್ದಾರೆ. ಬಟ್ ಈ ಒಂದು ಪ್ರಕರಣ ಪ್ರೀಪ್ಲಾನ ಅನ್ನುವಂಥದ್ರ ಬಗ್ಗೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಬರೀ 8 ಜನರನ್ನ ಅಷ್ಟನ್ನ ಬಂಧನ ಮಾಡಲಾಗಿರುವಂತದ್ದು. ಆ 8 ಜನರು ಕೂಡ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರಾ? ಪೃಥ್ವಿರಾಜ್, ಏನು ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 8 ಜನರ ಮೇಲೆ FIR ಅನ್ನ ದಾಖಲು ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖ ಆರೋಪಿ ತಮ್ಜಿನ್ ಎನ್ನುವಂತಹ ಆರೋಪಿ ಏನಿದ್ದಾನೆ, ಆತ ಕಲ್ಲು ತೂರಿದ್ದಾನೆ ಅನ್ನೋದು ಸ್ಪಷ್ಟವಾಗಿದೆ. ಈ ಬಗ್ಗೆ
SP ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನುಳಿದಂತ 7 ಜನರು ಏನಿದ್ದಾರೆ ಅವರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಅವ್ರ ಮೇಲೆ FIR ದಾಖಲಾಗಿದೆ. ಇದೇ ಒಂದು ವಿಚಾರಕ್ಕೆ ಇದೀಗ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಪಂಕಾ ಮಸೀದಿ ಒಳಗಡೆ ನೂರಾರು ಜನರು ಅಲ್ಲಿ ಜಮಾವಣೆಗೊಂಡಿದ್ರು. ಅವರೆಲ್ಲರೂ ಕೂಡ ಒಂದ್ ರೀತಿ ಉದ್ರೇಕಿತರಾಗಿ ಅಲ್ಲಿ ಒಂದಿಷ್ಟು ತಳ್ಳಾಟ ನೂಕಾಟವನ್ನು ಕೂಡ ನಡೆಸಿದ್ರು. ಏನು ಈ ಘಟನೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಘಟನೆ ನಡೆದಿದೆ, ಇದರೆಲ್ಲರೂ ಕೂಡ ಅವರು ಭಾಗಿಯಾಗಿದ್ರು. ಅದೇ ಹಿನ್ನೆಲೆಯಲ್ಲೇನೆ ಆ ಮಸೀದಿಯ ಆಡಳಿತ ಮಂಡಳಿಯವರಾಗಿರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜನರ ಮೇಲೆ FIR ಆಗ್ಬೇಕು ಅನ್ನುವಂತ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಯಾವ ಸ್ಥಳದಲ್ಲಿ ಈ ರೀತಿಯಾಗಿ ಚಪ್ಪಲಿ ಎಸೆದಿರುವಂತದ್ದು ಮತ್ತು ಕಲ್ಲು ಎಸೆದಿರುವಂತದ್ದು ಆಗಿತ್ತು, ಅದೇ ಸ್ಥಳದಲ್ಲಿ ಮತ್ತೆ ನಾವು ಜಯಂತಿ ಹಿನ್ನೆಲೆಯಲ್ಲಿ ಮೆರವಣಿಗೆ ಮಾಡ್ತೀವಿ, ಅದಕ್ಕೆ ಅವಕಾಶವನ್ನು ಕೊಡ್ಲೇಬೇಕು ಅನ್ನುವಂತಹ ಪಟ್ಟಣ ಹಿಡಿದಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಏನು ಈ ಒಂದು ಆರೋಪಿಗಳೇನಿದ್ದಾರೆ ಇವರು ಪೂರ್ವ ನಿಯೋಜಿತವಾಗಿ ಏನು ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ತಯಾರಿ ಮಾಡ್ಕೊಂಡೇ ಬಂದಿದ್ರ ಅಥವಾ ಏನು ಆ ಒಂದು DJ ಹಾಕುವಂತ ಸಂದರ್ಭದಲ್ಲಿ ವಾಗ್ವಾದ ಉಂಟಾಗಿ ಇದು ಆಯ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಇದೇ ಒಂದು ವಿಚಾರಕ್ಕೆ ಇದೀಗ ಹಿಂದೂ ಸಂಘಟನೆಗಳು ಹೆಚ್ಚಿನ ಆರೋಪಿಗಳೇನಿದ್ದಾರೆ ಅವರನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ.